ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ವರ್ಷಗಳಿಂದ ಇರುವಂತಹ ಈ ಒಂದು ಸ್ಕಿನ್ ಟ್ಯಾಗ್, ನರುಳೆ ಅಂತ ಏನಿರುತ್ತೆ ಅದನ್ನು ತೆಗೆದು ಹಾಕುವಂಥ, ರಿಮೂವ್ ಮಾಡುವಂಥ, ನೋವಿಲ್ಲದೆ, ಗಾಯವಿಲ್ಲದೆ, ಕಲೆ ಕೂಡ ಉಳಿಯದೆ ತೆಗೆದು ಹಾಕುವಂಥ ಒಂದು ಸೂಪರ್ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ಇದು ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಆದರೆ ಚರ್ಮದ ಮೇಲ್ಭಾಗದಲ್ಲಿ, ಅದರಲ್ಲೂ ಮುಖದಲ್ಲಿ, ಕತ್ತಿನ ಭಾಗದಲ್ಲಿ, ಕಂಕುಳಲ್ಲಿ ಆದರೆ ಕೆಲವೊಮ್ಮೆ ಕಿರಿಕಿರಿ ಅನಿಸುತ್ತೆ. ಹಾಗಾಗಿ ಇದನ್ನು ಮೆಡಿಸನ್ ಮಾಡು ಕೂಡ ನಾವು ತೆಗೆಸ್ಕೊಳ್ಬೋದು. ಆದರೆ ಅದೆಲ್ಲ ಮಾಡೋಷ್ಟು ಸಮಯ ಇಲ್ಲ, ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದವರು ಆರಾಮಾಗಿ ಮನೆಯಲ್ಲೇ ಮನೆಮದ್ದುಗಳಿಂದ ರಿಮೂವ್ ಮಾಡ್ಬೋದು. ಆದರೆ ಈ ರೀತಿಯಾಗಿ ಯಾವತ್ತಿಗೂ ನಾವು ಅದನ್ನು ಸುಡೋ ಅಂಥದ್ದು, ಕೀಳೋ ಅಂಥದ್ದು ಈ ರೀತಿ ಎಲ್ಲ ಮಾಡಬಾರ್ದು. ಮನೆಮದ್ದುಗಳನ್ನು ಅಥವಾ ಮೆಡಿಸನ್ ಮಾಡಿಯೇ ಇದನ್ನು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ತುಂಬ ಅಲ್ಲಿ ಬ್ಲಡ್ ಬರೋ ಅಂಥದ್ದು, ಗಾಯ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಈ ರೀತಿ ಅನಿಸುತ್ತೆ. ಹಾಗಾಗಿ ಅದನ್ನು ಕೀಳೋ ಅಂಥದ್ದು ಅಥವಾ ಸುಡೋ ಅಂಥದ್ದು ಈ ರೀತಿ ಎಲ್ಲ ಮಾಡದೇ ಮೆಡಿಸನ್ ಮೂಲಕ ಆಗಿರ್ಬೋದು ಅಥವಾ ಈ ರೀತಿ ಮನೆಮದ್ದುಗಳ ಮೂಲಕ ತುಂಬ ಸುಲಭವಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಬೋದು, ಆರಾಮಾಗಿ ತೆಗೆದು ಹಾಕ್ಬೋದು. ಅಲ್ಲಿ ಒಂದು ಸಣ್ಣ ಕಲೆ ಕೂಡ ನಿಮಗೆ ಉಳಿಯೋದಿಲ್ಲ. ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನೋಡಿ, ಈ ಒಂದು ಪವರ್ಫುಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ವಾಷಿಂಗ್ ಪೌಡರ್. ಮನೆಯಲ್ಲಿ ಯಾವುದೇ ಒಂದು ಬಟ್ಟೆ ವಾಶ್ ಮಾಡುವಂಥ ಪೌಡರ್ ಏನಿರುತ್ತೆ ಅದನ್ನು ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ಸರ್ಫ್ ಎಕ್ಸೆಲ್ ಪೌಡರ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಇನ್ನು ಕೆಲವರು ಕೇಳ್ಬೋದು, ಪೌಡರೇ ಆಗಬೇಕಾ, ಲಿಕ್ವಿಡ್ ಬಳಸ್ತೀವಿ ನಾವು, ಅದು ತೊಗೋಬೋದಾ ಅಂಥೇಳಿ. ಪೌಡರ್ ಆದರೂ ತೊಗೊಳ್ಳಿ ಅಥವಾ ಲಿಕ್ವಿಡ್ ಇದೆ ಅಂದರೆ ಲಿಕ್ವಿಡ್ ಆದರೂ ತೊಗೊಳ್ಳಿ. ನಾನಿಲ್ಲಿ ಸರ್ಫ್ ಎಕ್ಸೆಲ್ ವಾಷಿಂಗ್ ಪೌಡರನ್ನು ಬಳಸ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಡೌಟ್ ಇರುತ್ತೆ, ಯಾಕಪ್ಪ ನಾವು ಸೋಪ್ ಪೌಡರನ್ನು ಹಚ್ಚಬೇಕು, ಇದರಿಂದ ಏನಾಗುತ್ತೆ ಅಂಥೇಳಿ. ಖಂಡಿತವಾಗ್ಲೂ ಇದನ್ನು ನಾವು ಈ ಒಂದು ಸ್ಕಿನ್ ಟ್ಯಾಗ್ ಮೇಲೆ ಅಪ್ಲೈ ಮಾಡಿದಾಗ ಇದು ಒಂದು ರೀತಿಯ ಕೆಮಿಕಲ್ ರಿಯಾಕ್ಟನ್ನು ಮಾಡುತ್ತೆ. ಇದು ಆ ಒಂದು ನರುಳೆ ಅಥವಾ ಈ ಒಂದು ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದರ ಸೆಲ್ಸ್ ಅಥವಾ ಕಣಗಳೇನಿರುತ್ತೆ ಅದು ನಿಧಾನವಾಗಿ ಬಲಹೀನ ಆಗುತ್ತೆ. ಇದರಿಂದ ಅದು ಸಾಯಲಿಕ್ಕೆ ಶುರುವಾಗುತ್ತೆ. ಆ ಸೆಲ್ಸ್ ಏನಿರುತ್ತೆ ಅದು ಸಾಯ್ತಾ ಹೋಗುತ್ತೆ. ಜೊತೆಗೆ ಇದು ಚರ್ಮದ ಮೇಲೆ ಯಾವುದೇ ರೀತಿಯ ಒಂದು ಡ್ಯಾಮೇಜನ್ನು ಮಾಡೋದಿಲ್ಲ. ಜೊತೆಗೆ ಆ ಚರ್ಮದ ಡೆಡ್ ಸೆಲ್ಸ್ ಏನಿರುತ್ತೆ ಅದು ನಿಧಾನವಾಗಿ ರಿಮೂವ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಆ ಒಂದು ನರುಳೆ ಹಾಗೆಯೇ ಒಣಗಿ ಉದುರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಸೋಪ್ ಪೌಡರನ್ನು ತೊಗೊಂಡಿದ್ದೀನಿ. ಇದನ್ನು ಎಷ್ಟಪ್ಪ ತೊಗೊಳ್ಬೇಕು ಅಂದರೆ ನೋಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಈ ಒಂದು ನಾವೇನು ಸೋಪ್ ಪೌಡರ್ ಏನು ತೊಗೊಂಡಿದ್ದೀವಲ್ಲ, ಸರ್ಫ್ ಎಕ್ಸೆಲ್ಲು ಸೋಪ್ ಪೌಡರು, ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಳ್ಬೇಕು. ಇನ್ನು ನಾವು ಲಿಕ್ವಿಡನ್ನು ತೊಗೊಳ್ತೀವಪ್ಪ ಅಂದರೆ ಅದನ್ನು ಕೂಡ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಳ್ಳಿ. ಇನ್ನು ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಜೊತೆಗೆ ನಾವು ಈ ಒಂದು ಸೋಪ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಾವು ಲಿಕ್ವಿಡನ್ನೇ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ನೀವು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅದೇ ಲಿಕ್ವಿಡ್ ಇರುತ್ತೆ. ಹಾಗಾಗಿ ಅದನ್ನು ಹಾಗೇ ತೊಗೊಂಬಿಡಿ. ನಾನಿಲ್ಲಿ ಪೌಡರನ್ನು ತೊಗೊಂಡಿರೋದ್ರಿಂದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡರಲ್ಲಿ ಒಂದನ್ನು ಮಾತ್ರ ನೀವು ತೊಗೊಳ್ಬೇಕು, ಲಿಕ್ವಿಡ್ಡು ಅಥವಾ ಸೋಪ್ ಪೌಡ್ರು ಎರಡರಲ್ಲಿ ಒಂದನ್ನು ಮಾತ್ರ ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಪವರ್ಫುಲ್ ಪದಾರ್ಥ ಅಂದರೆ ಅದು ಸುಣ್ಣ. ಹೌದು, ನಾವು ಎಲೆ ಅಡಿಕೆ ಹಾಕಲಿಕ್ಕೆ ಬಳಸ್ತೀವಲ್ಲ ಅದೇ ಸುಣ್ಣವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಒಂದು ಸೋಪ್ ಪೌಡ್ರ್ ತೊಗೊಂಡಿದ್ದೀವಲ್ಲ ಅಷ್ಟನ್ನೇ ನಾವು ಇಲ್ಲಿ ಸುಣ್ಣವನ್ನು ತೊಗೊಳ್ಬೇಕು. ಅರ್ಧ ಟೀ ಸ್ಪೂನ್ ತೊಗೊಂಡಿದ್ರೆ ಅರ್ಧ ಟೀ ಸ್ಪೂನಷ್ಟೇ ಸುಣ್ಣವನ್ನು, ಅಂದರೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಾವಿಲ್ಲಿ ಸುಣ್ಣವನ್ನು ಯಾಕಪ್ಪ ಬಳಸ್ತಾ ಇದ್ದೀವಿ ಅಂದರೆ ಈ ಒಂದು ಸುಣ್ಣದಲ್ಲಿ ನ್ಯಾಚುರಲ್ ಆಗಿರುವಂಥ ಆಲ್ಕಲೈನ್ ಪ್ರಾಪರ್ಟೀಸು ಇರುತ್ತೆ. ಇದು ನರುಳೆಯನ್ನು ಬುಡಸಹಿತವಾಗಿ ತೆಗೆದು ಹಾಕಲಿಕ್ಕೆ, ಕಿತ್ತು ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಒಂದು ಒಳ್ಳೆಯ ಎಕ್ಸ್ಫೋಲಿಯೇಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಯಾವುದೇ ರೀತಿಯ ಸ್ಕಿನ್ನಿಗೆ ಡ್ಯಾಮೇಜ್ ಆಗದೇ ಇದು ನರಳೆಯನ್ನು ತೆಗೆದು ಹಾಕಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ. ಎಲ್ಲೂ ಕೂಡ ನಿಮಗೆ ಸಣ್ಣ ಒಂದು ಸುಳಿವು ಸಿಗೋದಿಲ್ಲ ಇಲ್ಲಿ ನರಳೆ ಇತ್ತು ಅಂಥೇಳಿ. ಹಾಗೆ ಇದು ತುಂಬ ಕ್ಲೀನಾಗಿ ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಇರುವಂತಹ ನರಳೆಯನ್ನು ತೆಗೆದು ಹಾಕಲಿಕ್ಕೆ ಸುಣ್ಣ ಅನ್ನೋವಂಥದ್ದು ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಅಂದರೆ ನಾವು ಏನು ಸೋಪ್ ಪೌಡ್ರು ಸುಣ್ಣ ಎರಡು ತೊಗೊಂಡಿದ್ವಲ್ಲ ಎರಡನ್ನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ
ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಬಾರ್ದು. ಇದು ಯಾವುದೇ ರೀತಿಯ ನಮಗೆ ಒಂದು ಮೆಡಿಸನ್ ರೀತಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಕಲಿಸ್ಬಿಟ್ಟು ಇದನ್ನು ಹತ್ತತ್ರ ನಾವು ಒಂದು 5ರಿಂದ 6 ಗಂಟೆನಾದರೂ ಮುಚ್ಚಿಡಬೇಕು. ಅಥವಾ ಸಂಜೆ ಸಮಯದಲ್ಲಿ ಮಾಡಿಬಿಡಿ, ಬೆಳಗ್ಗೆವರೆಗೂ ಮುಚ್ಚಿಟ್ಟು ಮಾರನೇ ದಿನ ಬೆಳಗ್ಗೆ ಹಚ್ಕೊಳ್ಳಿ. ಈ ರೀತಿ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಒಂದು 4ರಿಂದ 5 ಗಂಟೆನಾದರೂ ಇದನ್ನು ಹೀಗೇ ಇಡಬೇಕು. ಆವಾಗ ಇದು ಒಳ್ಳೆ ಮೆಡಿಸನ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಇದನ್ನು ಹಿಂದಿನ ದಿನ ರಾತ್ರಿ ಸಮಯದಲ್ಲಿ ಕಲಸಿಟ್ಟಿದ್ದೆ, ಬೆಳಗ್ಗೆ ಮಾರನೇ ದಿನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎರಡೂ ಕೂಡ ಹೊಂದ್ಕೊಂಡಿದೆ. ಈಗ ಇದನ್ನು ನಾವು ನಮಗೆ ಎಲ್ಲಿ ನರುಳೆ, ಸ್ಕಿನ್ ಟ್ಯಾಗ್ ಎಲ್ಲಿ ಇರುತ್ತೋ ಅದರ ಮೇಲ್ಭಾಗದಲ್ಲಿ ನೀಟಾಗಿ ಇದನ್ನು ಹಚ್ಚಬೇಕು. ಬೇರೆ ಸ್ಕಿನ್ನಿಗೆ ಹಚ್ಚೋ ಬದಲು ನರುಳೆ ಮೇಲ್ಗಡೆನೇ ನಿಧಾನವಾಗಿ ನೀಟಾಗಿ ಹಚ್ಕೊಳ್ಳಿ. ಈ ರೀತಿ ದಿನದಲ್ಲಿ 2 ಅಥವಾ 3 ಬಾರಿ ಹಚ್ಚಿ, ನಮಗೆ ಈಗ ಶುರುವಾಗಿದೆ ಸಣ್ಣದಿದೆ ಅಂದರೆ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಒಂದೇ ದಿನದಲ್ಲಿ ಅದು ರಿಮೂವ್ ಆಗುತ್ತೆ, ಸುಟ್ಟು ಉದುರಿ ಬೀಳತ್ತೆ. ಇಲ್ಲ ನಮಗೆ ತುಂಬ ವರ್ಷಗಳಿಂದ ಇದೆ, ತುಂಬ ದಪ್ಪನಾಗಿದೆ ಅಂದರೆ 2 ಅಥವಾ 3 ದಿನ ಅಷ್ಟೇ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದು ಮಾಡಿ ನೋಡಿರುವಂಥ ಒಂದು ರೆಮಿಡಿ ಆಗಿರುತ್ತೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮುಖದ ಮೇಲಿದೆ, ಕತ್ತಿನ ಮೇಲಿದೆ ಅಥವಾ ಕಂಕುಳಲ್ಲಿ ಇದೆ, ಖಂಡಿತ ಹಚ್ಚಿ ಒಳ್ಳೆಯ ರಿಸಲ್ಟ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು.